ನಮಸ್ಕಾರ ಸ್ನೇಹಿತರೆ. ಕಳೆದ 2 ದಿವಸ ಹಿಂದೆ ನಾನೊಂದು ರೂಪೇಶ್ ರಾಜನ್ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಅವ್ರ ಬಗ್ಗೆ ನನಗೆ ಸಾಕಷ್ಟು ಬೇರೆ ಕಡೆಯಿಂದ ರಾಂಗ್ ಇನ್ಫಾರ್ಮೇಶನ್ ಬಂದಿತ್ತು. ಮತ್ತೆ ಬ್ರದರ್ ಇವತ್ತು ಬಂದಿದ್ದಾರೆ, ನನ್ನ ಹತ್ರ ಕೂತಿದ್ದಾರೆ, ನನ್ನ ಜೊತೆ ಕೂತಿದ್ದಾರೆ. ಅವ್ರು ತುಂಬಾ ಪ್ರೀತಿ ವಿಶ್ವಾಸದಲ್ಲಿ ಸರ್ ನಾನು ಏನಿದೆ ಕಾನೂನುಬದ್ಧವಾಗಿ ಮಾತ್ರ ಕೇಳಿದೆ ಹೊತ್ತು ನಾನು ಯಾವತ್ತೂ ಇಲ್ಲೀಗಲ್ ಅಂತ ಹೇಳ್ಬಿಟ್ಟು ನಾನು ಯಾವ್ದು ಕೇಳಿಲ್ಲ ಸರ್. ಮತ್ತೆ ವೈಯಕ್ತಿಕ ನಿಮ್ಮ ಮೇಲೆ ನನಗೆ ಯಾವುದೇ ತರ ದ್ವೇಷ ಇಲ್ಲ ಅಂತ ಅವರು ದೊಡ್ಡ ಮನಸ್ಸಿಂದ ನನ್ನ ಹತ್ರ ಬಂದಿದ್ದಾರೆ. ನನಗೂ ಮನ್ ತುಂಬಾ ದೊಡ್ಡದಾಯ್ತು ಇವತ್ತು ಅವ್ರಿಗೆ ಮೀಟ್ ಮಾಡಿ. ಅತಿ ಸಂತೋಷ ಆಯ್ತು ನನಗೆ ಅದ್ರ ಬಗ್ಗೆ. ಅದು ಅವ್ರ ಬಗ್ಗೆ ಯಾವುದೇ ಆರೋಪ ಇರೋದು ಸತ್ಯ ಇಲ್ಲ. ಅವ್ರ ಮಾತು ಕೇಳ್ತಾ ಇದ್ರೆ ತುಂಬಾ ದೊಡ್ಡ ವ್ಯಕ್ತಿ ಇದ್ದಾರೆ ಅವರು. ಅವ್ರು ಹೇಳಿರೋದು ಮಾತುಗಳು ನಾನು ಕೇಳ್ತಾ ಇದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಇದು ಯಾಕಪ್ಪ ನಾನು ಜಾಸ್ತಿನೇ ಹೇಳ್ಬಿಟ್ಟೆ ಅವ್ರ ಬಗ್ಗೆ ಅಂತ ಹೇಳ್ಬಿಟ್ಟು ನನಗೆ ಯಾವುದೇ ತರ ಅವ್ರ ಫ್ಯಾಮಿಲಿ ಆಗಲಿ ಅವ್ರಿಗಾಗ್ಲಿ ನೋವಾಗಬಾರ್ದು. ಯಾಕಂದ್ರೆ ನನಗೇನು ಒಂಥರ ಬೇರೆ ತರ ನೋವಾಗಿತ್ತು. ಬಟ್ ನನಗೇನು ಪರ್ಸನಲ್ ಯಾಕಂದ್ರೆ ಪರಿಚಯ ಇರಲಿಲ್ಲ ಅವರು. ಈಗ ಪರಿಚಯ ಆಗಿದೆ. ಅವರು ಹೋರಾಟಗಾರರು, ನಾನು ಅಧಿಕಾರಿಯಾಗಿ ನಾನು ಹೋರಾಟ ಮಾಡಿದ್ದೀನಿ. ನಾನು ತಮಗೆ ಹೇಳಿದ್ದೆ KGF ಅಲ್ಲಿ ಬೆಳಗಾಮಲ್ಲಿ ನಾನು ಕಮಿಷನರ್ ಆಗಿದ್ದಾಗ ಕೆಲಸ ಮಾಡಿದ್ದೀವಿ. ಅವರು ಒಂದೇ ತಂದು ಮಾಡಿದ್ವಿ. ಈಗ ನನಗೆ ಇವತ್ತಿಂದ ರೂಪೇಶ್ ರಾಜಣ್ಣ ನನ್ನ ತಮ್ಮ, ಕನ್ನಡ ಹೋರಾಟ ಸಂಘಟನೆಗಳ ಬಗ್ಗೆ, ಕರ್ನಾಟಕ ಬಗ್ಗೆ ಆಗಲಿ, ಕನ್ನಡ ಉಳಿಸೋದ ಬಗ್ಗೆ ಆಗಲಿ ನಾನು ಜೊತೆಗೆ ನಂದು ಎಲ್ಲಾ ಸಪೋರ್ಟು, ಎಲ್ಲಾ ತರ ಪ್ರೀತಿ ವಿಶ್ವಾಸ ಸಪೋರ್ಟ್ ಏನು ಅವರೇ ಸಪೋರ್ಟ್ ಮಾಡ್ತಾರೆ, ಜನ ಸಪೋರ್ಟ್ ಮಾಡ್ತಾರೆ. ನನ್ನ ಪ್ರೀತಿ ವಿಶ್ವಾಸ ಮತ್ತೆ ನನ್ನ ಆಶೀರ್ವಾದ ಅಂತೂ ಯಾವತ್ತೂ ರೂಪೇಶ್ ಜೊತೆ ಇರ್ತದೆ. ಮತ್ತೆ ದೇವ್ರು ಒಳ್ಳೇದ್ ಮಾಡಿ ರೂಪೇಶ್ ನಿಮ್ಗೆ. ಮತ್ತೆ ಏನೋ ಮಿಸ್ಕಮ್ಯುನಿಕೇಶನ್ ಆಗಿದೆ, ಅದು ಮಿಸ್ಕಮ್ಯುನಿಕೇಶನ್ ಅಲ್ಲಿ ತಾವು ಬೇಜಾರು ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ದೇವ್ರ ಒಳ್ಳೇದ್ ಮಾಡ್ಲಿ. ನಿಮ್ಮ ಹೇಳಿಕೆಗಳನ್ನ ನೀವು ವಾಪಸ್ ತಗೊಂಡಿದ್ದೀನಿ ಅದಂತ ಹೇಳ್ಬಿಟ್ಟು ಮತ್ತೆ ನಾನು ಏನೇನೋ ನಂದು ಹೇಳಿಕೆ ಇದೆ ಎಲ್ಲನೂ ನಾನು ವಾಪಸ್ ತಗೊಂಡಿದ್ದೀನಿ. ಅಂತ ಮನುಷ್ಯ ಇಲ್ಲ ಅವರು. ತುಂಬಾ ದೊಡ್ಡ ಮನಸ್ಸಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಮನಸ್ಸಲ್ಲಿ ನೋವು ಇಟ್ಕೊಂಡು ನನ್ನ ಹತ್ರ ಬಂದಿದ್ದಾರೆ. ಮತ್ತೆ ಅದೇನಾಗಿದೆ ಅಂತ ಹೇಳಿದ್ರೆ ರಾಂಗ್ ಕಮ್ಯುನಿಕೇಶನ್ಸ್ ಆಗಿದೆ. ಅದರಿಂದ ನಾನು ಮತ್ತೊಮ್ಮೆ ಅವ್ರಿಗೆ ಅವ್ರ ದೊಡ್ಡ ಮನಸ್ಸು ಮತ್ತೆ ಒಂದು ಪ್ರೀತಿ ವಿಶ್ವಾಸದಲ್ಲಿ ನನಗೆ ತುಂಬಾ ಮನಸ್ಸಲ್ಲಿ ತುಂಬಾ ಖುಷಿಯಾಗಿದೆ ಅವ್ರು ಬಂದಿರೋದ್ರಿಂದ. ಮತ್ತೆ ಅವರು ದೇವರವ್ರಿಗೆ ಒಳ್ಳೇದ್ ಮಾಡ್ಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದ್ ಮಾಡ್ಲಿ, ಮತ್ತೆ ಅವ್ರು ಒಳ್ಳೆ ಕೆಲಸ ಮಾಡ್ಲಿ, ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇರ್ಲಿ, ಇದೇ ರೀತಿ ಮಾಡ್ತಾ ಇರ್ಲಿ ಅಂತ ಹೇಳಿ ನಾನು ತಮ್ಮೆಲ್ಲರಿಗೂ ಮಾತನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದೋ ನೇ ಬ್ರಹ್ಮನಿದ್ದರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ